ಹಾಯ್ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾವು ಇವತ್ತು GS ಶಿವರುದ್ರಪ್ಪ, KP ಪೂರ್ಣಚಂದ್ರ ತೇಜಸ್ವಿ, ಸಿದ್ಧಲಿಂಗಯ್ಯ ಮುಂದೆ ಬರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತುಂಬ ಉಪಯುಕ್ತಕಾರಿಯಾಗಿರುವಂಥದ್ದು. ನೋಡಿ ಸಂಪೂರ್ಣವಾಗಿ. ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮೊದಲಿಗೆ ನಾವು GS ಶಿವರುದ್ರಪ್ಪನವರ ಬಗ್ಗೆ ನೋಡ್ತಾ ಹೋಗೋಣ. ಇವರ ಪೂರ್ಣ ಹೆಸರು ಗುಗ್ಗರ್ರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರ ಪೂರ್ಣ ಹೆಸರು ಗುಗ್ಗರ್ರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಇಸೂರು ಗ್ರಾಮದಲ್ಲಿ ಜನಿಸ್ತಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಇಸೂರು ಗ್ರಾಮದಲ್ಲಿ ಜನನ ಆಗ್ತದೆ ಇವ್ರದ್ದು. ಸೌಂದರ್ಯ ಸಮೀಕ್ಷೆ ಕೃತಿಯ ಮೂಲಕ ಡಾಕ್ಟರೇಟ್ ಪದವಿ ಪಡೀತಾರೆ. ಯಾವ ಕೃತಿ ಮೂಲಕ ಡಾಕ್ಟರೇಟ್ ಪದವಿ ಪಡೀತಾರೆ? ಸೌಂದರ್ಯ ಸಮೀಕ್ಷೆ ಅನ್ನುವಂಥ ಕೃತಿಯ ಮೂಲಕ. ಈಗ ಇವರ ಕವನ ಸಂಕಲನ ನೋಡ್ತಾ ಹೋಗೋಣ. ಪ್ರೀತಿ ಇಲ್ಲದ ಮನೆ, ಅನಾವರಣ, ಗೋಡೆ, ಕಾರ್ತಿಕ, ದೇವಶಿಲ್ಪೆ, ಸಾಮಗಾನ, ಒಲವು ಚೆಲುವು, ತೀರ್ಥವಾಣಿ, ದೀಪದ ಹೆಜ್ಜೆ, ತೆರೆದ ದಾರಿ, ಕಾಡಿನ ಕತ್ತಲಲ್ಲಿ, ಚಕ್ರಗೀತೆ, ವ್ಯಕ್ತ ಮಧ್ಯ, ಮುಂಬೈ ಜಾತಕ. ನೋಡಿ ಇನ್ನೊಮ್ಮೆ. ಪ್ರೀತಿ ಇಲ್ಲದ ಮನೆ, ಅನಾವರಣ, ಗೋಡೆ, ಕಾರ್ತಿಕ, ದೇವಶಿಲ್ಪಿ, ಸಾಮಗಾನ, ಒಲವು ಚಲವು, ತೀರ್ಥವಾಣಿ, ದೀಪದ ಹೆಜ್ಜೆ, ತೆರೆದ ದಾರಿ, ಕಾಡಿನ ಕತ್ತಲಲ್ಲಿ, ಚಕ್ರಗೀತೆ, ವ್ಯಕ್ತ ಮಧ್ಯ, ಮುಂಬೈ ಜಾತಕ. ಇವರ ಕಾದಂಬರಿ ಕರ್ಮಯೋಗಿ. ಇವರ ಕಾದಂಬರಿ ಯಾವುದ್ರಿ? ಕರ್ಮಯೋಗಿ. ಇವರ ಪ್ರವಾಸ ಸಾಹಿತ್ಯ 3 ಇವೆ ನೋಡಿ. ಇವರ ಪ್ರವಾಸ ಕಥನಗಳು 3 ಇವೆ. ಒಂದು ಮಾಸ್ಕೋದಲ್ಲಿ 22 ದಿನ, ಗಂಗೆ ಶಿಖರಗಳಲ್ಲೇ, ಅಮೆರಿಕದಲ್ಲಿ ಕನ್ನಡಿಗ. ಮಾಸ್ಕೋದಲ್ಲಿ 22 ದಿನ, ಗಂಗೆ ಶಿಖರಗಳಲ್ಲಿ, ಅಮೆರಿಕದಲ್ಲಿ ಕನ್ನಡಿಗ. ಇವು ಯಾರದ್ದು? GS ಶಿವರುದ್ರಪ್ಪನವರ ಪ್ರವಾಸ ಕಥನಗಳು. ಇವರ ವಿಮರ್ಶಾ ಕೃತಿಗಳು: ವಿಮರ್ಶೆಯ ಪೂರ್ವ ಪಶ್ಚಿಮ, ಗತಿಬಿಂಬ, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಪದಕೋಶ, ಕಾವ್ಯಾರ್ಥ ಚಿಂತನ, ಪರಿಶೀಲನ, ಅನುರಣನ. ವಿಮರ್ಶೆ ಪೂರ್ವ ಪಶ್ಚಿಮ, ಗತಿಬಿಂಬ, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಪದಕೋಶ, ಕಾವ್ಯಾರ್ಥ ಚಿಂತನ, ಪರಿಶೀಲನ, ಅನುರಣನ. ಇವು ವಿಮರ್ಶೆ ಕೃತಿಗಳು. GS ಶಿವರುದ್ರಪ್ಪನವರಿಗೆ ಬಂದಿರುವಂಥ ಪ್ರಶಸ್ತಿಗಳು ನೋಡ್ತಾ ಹೋಗೋಣ. ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1984ರಲ್ಲಿ ದೊರೆತದ. ಕಾವ್ಯಾರ್ಥ ಚಿಂತನ ಕೃತಿಗೆ ಯಾವ ಪ್ರಶಸ್ತಿ? ಕೇಂದ್ರ ಸಾಹಿತ್ಯ ಅಕಾಡೆಮಿ. ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ 1997ರಲ್ಲಿ. ಸಮಗ್ರ ಸಾಹಿತ್ಯಕ್ಕೆ ಯಾವ ಪ್ರಶಸ್ತಿ? ಪಂಪ ಪ್ರಶಸ್ತಿ 1997ರಲ್ಲಿ. ಇವರಿಗೆ ಕರ್ನಾಟಕ ಸರ್ಕಾರ 2004ರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ ನೀಡ್ತದೆ. ರಾಷ್ಟ್ರಕವಿ ಬಿರುದು ಯಾವಾಗ ಬಂದ್ರಿ? 2004ರಲ್ಲಿ. ಯಾವ ಸರ್ಕಾರ? ಕರ್ನಾಟಕ ಸರ್ಕಾರ. 2010ರಲ್ಲಿ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸ್ತದೆ. 2010ರಲ್ಲಿ ನೃಪತುಂಗ ಪ್ರಶಸ್ತಿ. 2011ರಲ್ಲಿ ಅಂಬಿಕಾತನಯ ದತ್ತ ಪ್ರಶಸ್ತಿ. 2011ರಲ್ಲಿ ಅಂಬಿಕಾತನಯ ದತ್ತ ಪ್ರಶಸ್ತಿ. ಇನ್ನು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ದಾವಣಗೆರೆಯಲ್ಲಿ 1992ರಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಯಾರು ವಹಿಸಿಕೊಳ್ತಾರೆ? GS ಶಿವರುದ್ರಪ್ಪ. ಇದಿಷ್ಟು GS ಶಿವರುದ್ರಪ್ಪನ ಬಗ್ಗೆ ಆಯಿತು. ಈಗ KP ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ನೋಡ್ತಾ ಹೋಗೋಣ. ಈ KP ಪೂರ್ಣಚಂದ್ರ ತೇಜಸ್ವಿ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ. ಇವರ ಜನನ 1938ರಲ್ಲಿ ಕುಪ್ಪಳ್ಳಿಯಲ್ಲಿ ಆಗ್ತದೆ. ಇವರ ಕವನ ಸಂಕಲನಗಳು ನೋಡಿ: ಸ್ವಾಗತ ಲಹರಿ, ಇತರ ಕವನಗಳು. ಸ್ವಾಗತ ಲಹರಿ ಮತ್ತು ಇತರ ಕವನಗಳು. ಇವರ ನಾಟಕ ಯಮಳ ಪ್ರಶ್ನೆ. ನಾಟಕ ಯಾವುದು? ಯಮಳ ಪ್ರಶ್ನೆ. ಇವರ ಕಥಾ ಸಂಕಲನ ನೋಡಿ: ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಿಯೂರಿನ ಗಯ್ಯಾಳಿಗಳು, ಕುಬಿ ಮತ್ತು ಇಯಾಲ, ಸ್ವರೂಪ ಮತ್ತು ನಿಗೂಢ ಮನುಷ್ಯರು. ಕಥಾ ಸಂಕಲನಗಳು ನೋಡಿ: ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಿಯೂರಿನ ಗಯ್ಯಾಳಿಗಳು, ಕುಬಿ ಮತ್ತು ಇಯಾಲ, ಸ್ವರೂಪ ಮತ್ತು ನಿಗೂಢ ಮನುಷ್ಯರು. ಇವು ಕಥಾ ಸಂಕಲನ. ಈ KP ಪೂರ್ಣಚಂದ್ರ ತೇಜಸ್ವಿಯವರ ಪ್ರವಾಸ ಕಥನ ನೋಡಿ: ಅಲೆಮಾರಿ, ಅಂಡಮಾನ್ ಮತ್ತು ಮಹಾನದಿ ನೈಲ್. ಅಲೆಮಾರಿ, ಅಂಡಮಾನ್ ಮತ್ತು ಮಹಾನದಿ ನೈಲ್. ಇದು ಪ್ರವಾಸ ಕಥನ. ಇವರ ಕಾದಂಬರಿಗೂ ನೋಡಿ: ಕರ್ವಾಲೋ, ಜುಕಾರಿ ಕ್ರಾಸ್, ಕೃಷ್ಣೇಗೌಡ ಆನೆ, ಚಿದಂಬರ ರಹಸ್ಯ, ಮಾಯಾಲೋಕ.
ಕರವಾಲೋ, ಜುಗಾರಿ ಕ್ರಾಸ್, ಕೃಷ್ಣೇಗೌಡ ಆನೆ, ಚಿದಂಬರ ರಹಸ್ಯ, ಮಾಯಾಲೋಕ ಇವು ಕಾದಂಬರಿಗಳು. ಈ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ 1987ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೀತದ. ಯಾವ ಕೃತಿಗೆ? ಚಿದಂಬರ ರಹಸ್ಯ ಎನ್ನುವಂಥ ಕೃತಿಗೆ. ಇನ್ನು ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸ್ತದೆ. ಸಮಗ್ರ ಸಾಹಿತ್ಯಕ್ಕೆ ಯಾವ ಪ್ರಶಸ್ತಿ? ಪಂಪ ಪ್ರಶಸ್ತಿ. ಇದಿಷ್ಟು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಬಗ್ಗೆ ಆಯಿತು. ಈಗ